ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಕೆಪಾಸಿಟಿಗೆ ತಕ್ಕನಾಗ ಮಾಡಿದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ನಮಗೆ ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕಾಂಗ್ರೆಸ್ ಯಾಕೆ ಬೇಡ ಸರ್? ನೋ ಆನ್ಸರ್ ಅದಕ್ಕೆಲ್ಲ. ಫ್ರೀ ಅಂತ ಹೇಳಿದ್ರು, 3 ದಿನಕ್ಕೆ ಎಲ್ಲ ಬೆಲೆನೂ ಜಾಸ್ತಿ ಮಾಡಿದ್ರು. 60-70 ವರ್ಷ ಆಡಿದ್ರು, ಏನ್ ಮಾಡಿದ್ರು? ಇವತ್ತು ಮೋದಿ ಬಂದು 5 ವರ್ಷ ಎಷ್ಟು ಮಾಡಿದ್ದಾರೆ? ಮೋದಿ ಅವ್ರನ್ನ ನೋಡಿ ಏನು ಓಟ್ ಹಾಕಲ್ಲ ಮೇಡಮ್, ಇಂಪ್ರೂವ್ಮೆಂಟ್ ನೋಡಿ ಓಟ್ ಹಾಕ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು? ಕಾಂಗ್ರೆಸ್ ಮಿನಿಮಮ್ ಒಂದು 5 ಸೀಟ್ ಗೆಲ್ಬಹುದು ಮೇಡಮ್, ಮಿಕ್ಕಿದೆಲ್ಲ 23 ಇದು ಬಿಜೆಪಿ ಮತ್ತೆ ಜೆಡಿಎಸ್ ಗೆಲ್ಬಹುದು ಅಂತ. ಕರ್ನಾಟಕದಲ್ಲಿ ಏನೇ ಓಟ್ ಹಾಕಿದ್ರು ಸೋಲಿ ಗೆಲ್ಲಿ ದೇವೇಗೌಡರಿಗೆ ಹಾಕೋದು ನಾವು. ಇವಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಾ ಇದಾರೆ ಮೇಡಮ್? 200 ರೂಪಾಯಿ ಕೊಡ್ತಾರ, 300 ರೂಪಾಯಿ ಕೊಡ್ತಾರ? ದುಡ್ಡಿಗೋಸ್ಕರನೇ ಆಯ್ಕೆ ಮಾಡೋ ಪರಿಸ್ಥಿತಿ ಇಲ್ಲ ಈಗ, ಮೊದ್ಲಿಗಿಂತ ಕಂಪೇರ್ ಮಾಡೋದು. ಜನ ಚೇಂಜ್ ಆಗ್ತಾರೆ. ಭರವಸೆ ಕೊಡೋದು ಮುಖ್ಯ ಅಲ್ಲ, ಆ ಭರವಸೆ ಕೊಡೋ ತರ ನಡ್ಕೊಳ್ಳೋದು ಮುಖ್ಯ. ಫ್ರೀ ಅಂತ ಕೊಟ್ಟಿದ್ದಾರೆ, ಫ್ರೀ ಕೊಡೋದ್ರಿಂದ ಯಾರಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಅದು ಸರ್ ತಮ್ಮ ಹೆಸರು? ಲಿಂಗಸ್ವಾಮಿ. ಓಕೆ, ಈಗೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಪಕ್ಷ ಸರ್? ಮುಖ್ಯ ಅಲ್ಲ, ಮೋದಿ ಮುಖ್ಯ. ಓಕೆ, ಯಾಕೆ ಮೋದಿ ಅವರು ಮುಖ್ಯ? ಮೋದಿಯವರು ಮುಖ್ಯ. ಕೇಂದ್ರದಲ್ಲಿ ಇವತ್ತು ಸಂಪಾದನೆ ಮಾಡಿದ್ದಾರೆ ಅವರು. ನಮ್ಗೆ ಇವತ್ತು ಹೇಳ್ಬೇಕು ಅಂದ್ರೆ ಕೇಂದ್ರದಲ್ಲಿ ಇವತ್ತು ಒಂದು ದಾರಿ ತಂದವ್ರೆ. ಇಲ್ಲಿ ಮುಖ್ಯ ಅಲ್ಲ, ಓಕೆ ಅಲ್ಲಿ ಕೇಂದ್ರದ ಮುಖ್ಯ ಇವರೇ, ಮೋದಿನೇ ಮುಖ್ಯ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ಸರ್? ನಾವು ಕಾಂಗ್ರೆಸ್ ಬೇಡ. ಅಲ್ಲಿ ಅವ್ರು ಎಷ್ಟು ವರ್ಷ ಆಡಿದ್ರು, 60-70 ವರ್ಷ ಆಡಿದ್ರು, ಏನ್ ಮಾಡಿದ್ರು? ಇವತ್ತು ಮೋದಿ ಬಂದು 5 ವರ್ಷ ಎಷ್ಟು ಮಾಡಿದ್ದಾರೆ? ಇದು ನಮ್ಮ ಮುಖ್ಯ ಮೋದಿ. ಈಗ 2 ಟರ್ಮ್ ಅವರಿಗೆ ಅವಕಾಶ ಕೊಟ್ಟಿದಾರಲ್ಲ, ಇನ್ನೊಂದು ಟರ್ಮ್ ಬೇರೆ ಅವ್ರಿಗೆ ಯಾರಿಗಾದ್ರೂ? ಇಲ್ಲ, ಇವ್ರು ಆಯ್ತಾರಲ್ಲ, ಸ್ವಾಮೀಜಿ ಆಯ್ತಾರಲ್ಲ. ಮೋದಿ ಬಿಟ್ರೆ ಸ್ವಾಮೀಜಿನೇ ಆಗೋದು, ಇವರು ಯೋಗಿ ಅಂತ ಸ್ವಾಮಿನೇ ಆಗೋದು. ಅವರೇ ಬಿಜೆಪಿಲಿ ಬಿಟ್ರೆ, ಮೋದಿ ಬಿಟ್ರೆ ಅವರೇ ಎಳ್ನೀರು. ಓಕೆ, ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಸಹಾಯ ಆಗುತ್ತೆ ಅವರಿಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ. ಬೇಕು ನಮ್ ದೇವೇಗೌಡ, ಕುಮಾರಸ್ವಾಮಿ ಬೇಕೇ ಬೇಕು ಅವ್ರಿಗೆ. ಇವ್ರು ಕಾಂಗ್ರೆಸ್ ಅವ್ರು ಬೇಕಿಲ್ಲ, ಬೇಡ ಬಿಡಿ. ಅವಾಗ ಅದ್ರ ಬಗ್ಗೆ ಹೇಳ್ತಲ್ವಲ್ಲ, ನಾವು ಪಕ್ಕ ದೇವೇಗೌಡರು ವಂಶರು. ನಾವು ದೇವೇಗೌಡರೇ ಮುಖ್ಯ ನಮ್ಗೆ. ನಾವು ಇಲ್ಲಿ ಕರ್ನಾಟಕದಲ್ಲಿ ಏನೇ ಓಟ್ ಹಾಕಿದ್ರು ಸೋಲಿ ಗೆಲ್ಲಿ ದೇವೇಗೌಡರಿಗೆ ಹಾಕೋದು ನಾವು. ಹಾಗಾದ್ರೆ ಮಂಡ್ಯದಿಂದ ಜೆಡಿಎಸ್ ಇಂದ ಅಭ್ಯರ್ಥಿ ಕಣಕ್ಕಿಳಿಬೇಕಾ ಅಥವಾ ಈಗ ಹಾಲಿ ಸಂಸದರಾಗಿರುವಂತಹ ಸುಮಲತಾ ಅವರೇ ಇಳಿಬೇಕಾ ಸರ್? ಮರ್ತ ಇಳಿಯಲ್ಲ, ನೋಡೋಣ. ಇವತ್ತು ದೇವೇಗೌಡರು ಮತ್ತೆ ಅವ್ರು ಏನ್ ಮಾತಾಡ್, ಬಿಜೆಪಿ ಏನ್ ಮಾತಾಡ್ತಾರೋ ಮಾತಾಡ್ಕೊಳ್ಳಿ. ಅವ್ರಿಗೆ ಬಿಟ್ಟಿದ್ದು, ಯಾರು ಇಳಿಸ್ತಾರೋ ಅವ್ರಿಗೆ ಮಾತಾಡ್ಲಿ, ಅದು ಅವ್ರ ಬಗ್ಗೆ ಬಿಟ್ಟಿದ್ದು. ನಿಮ್ ಪ್ರಕಾರ ಎಷ್ಟು ಸೀಟ್ ಬರ್ಬೋದು ಈ ಮೈತ್ರಿಗೆ 28ರಲ್ಲಿ? ಒಂದು 8 ಬರಬೇಕು ದಳಕ್ಕೆ. ದಳಕ್ಕೆ 8 ಬರ್ಬೇಕಾ? ಓಕೆ, ನಮ್ಮ ಆಸೆ. ಓಕೆ, ಬಿಜೆಪಿಗೆ ಒಂದು ತಗೊಳ್ಳಿ ಅವರು, ಒಂದು 20 ತಗೊಳ್ಳಿ ಅವರು. 28 ಹಂಗಾರೆ ಪೂರ್ತಿ ನಿಮ್ದೇ ಆಗೋಯ್ತು. ಹಾಗಾದ್ರೆ ಕಾಂಗ್ರೆಸ್ ಒಂದು ಸೀಟ್ ಬರಲ್ವಾ? ಕಾಂಗ್ರೆಸ್ ಒಂದು ಬರ್ತದೆ ಅಷ್ಟೇ. ಯಾವ್ದು ಗೊತ್ತಾ? ಡಿ ಕೆ ಶಿವಕುಮಾರ್ ತಮ್ಮ ಗೆಲ್ಬೋದು ಅಷ್ಟೇ. ಯಾಕೆ ಕುಣಿಗಲ್ಲು ಮತ್ತೆ ಬಾಗಡಿ ML ಇರೋದ್ರಿಂದ ಅದೊಂದು ಗೆಲ್ಬೋದು ಅಷ್ಟೇ. ಮಿಕ್ಕಿದ್ದೇನೋ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಮುಖ್ಯ ಅಲ್ಲ, ಇಲ್ಲಿ ಮುಖ್ಯನೇ ಬಿಜೆಪಿ. ಹಂಗಾದ್ರೆ ಬೆಂಗಳೂರು ರೂರಲ್ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಮೈತ್ರಿನೇ ಗೆಲ್ಲುತ್ತೆ ಅಂತ? ನನಗೆ ಮುಕ್ಕಲ್ ಬಾಗ ಅದೇ. ಯಾಕೆಂದ್ರೆ ಮೋದಿ ನೋಡಿ ಓಟ್ ಹಾಕ್ತಾರೆ, ಬೇರೆ ನೋಡಲ್ಲ. ಅಭ್ಯರ್ಥಿ ನೋಡಿ ಓಟ್ ಹಾಕಲ್ವಾ? ಇಲ್ಲ, ಮೋದಿ ನೋಡಿ ಓಟ್ ಹಾಕೋ ಜನ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಿಂತ ಪಕ್ಷನೇ ಮುಖ್ಯನಾ? ಪಕ್ಷನೇ ಮುಖ್ಯ ಇಲ್ಲಿ, ಯಾಕೆಂದ್ರೆ ಮೋದಿನೇ ಮುಖ್ಯ. ಇಲ್ಲ ಮೋದಿ ಇಲ್ಲೇ ಮೇಲೆ ಇದು ಪ್ರಧಾನಮಂತ್ರಿ ಆಗಿಲ್ಲ ಅಂತಂದ್ರೆ ಅದಿನ್ನಂತ ಹತ್ರ. ಓಕೆ, ಸದ್ಯ ಸ್ಟೇಟ್ ಅಲ್ಲಿ ಏನು ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಇವ್ರು ಏನೋ ಮಾಡ್ಕೊಳ್ಳಿ, ನಮ್ಗೆ ಬೇಕಿಲ್ಲ. ಇವ್ರು ಕಾಂಗ್ರೆಸ್ ಏನೋ ಮಾಡ್ಕೊಂಡು ಮುಖ್ಯ ಅಲ್ಲ. ಹೇಗೆ ಆಡಳಿತ ನಡೆಸ್ತಿದ್ದಾರೆ ಸರ್? ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾವ್ರೆ. ಒಂದ್ ಕೊಡ್ತೀವಿ ಅಂತ ಬಿಡ್ತೀವಿ ಅಂತಾರೆ. ಇವತ್ತೆಲ್ಲ ಆಟೋ ಡ್ರೈವರ್ಗಳೆಲ್ಲ ಫ್ರೀ ಮಾಡ್ಬಿಟ್ಟೆಲ್ಲ ಬಿಟ್ರು. ಇವ್ರು ಏನು ಉದ್ಧಾರ ಮಾಡ್ತಾವ್ರು ಇವರು ಕಾಂಗ್ರೆಸ್ನವರು? ಯಾವುದು ಮಾಡಿಲ್ಲ. ಫ್ರೀಯಿಂದ ಜನರಿಗೆ ಅನುಕೂಲ ಆಗ್ತಿಲ್ವಾ? ಅನುಕೂಲ ಆಗದೆ, ಅದೇ ಹೆಣ್ಮಕ್ಳಿಗೆ ಅನುಕೂಲ ಆಗದೆ. ಅದು ಏನು 1/2 ಟ್ಯಾಕ್ಸ್ ಹಾಕವ್ರೆ. ಈಗ ನಮ್ಮಂತ ದುಡ್ಡು ಇಸ್ಕೊಂಡ್ರು ಫ್ಯಾಕ್ಟ್ರಿಗಳ ಮೇಲೆಲ್ಲ ದುಡ್ಡನ್ನ ಕರೆಂಟ್ ಕೊಡ್ತಾವ್ರೆ. ಒಂದು ಅದೇ ಒಬ್ಬ ಸಾಯ್ತಾರ, ಒಬ್ಬ ಬದುಕ್ತಾವ ಅಷ್ಟೇ. ಒಬ್ಬ ಬಡವ ಬದುಕ್ತಾವನೆ, ಈಗ ದೊಡ್ಡವ್ರು ಸಾಯ್ತಾವ್ರ. ಈಗ MLA ಎಲೆಕ್ಷನ್ ಅಲ್ಲಿ ಇವ್ರೇನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದ್ರು, ಅದರಿಂದಾಗಿ ಕರ್ನಾಟಕದ ಜನರು ಅವರಿಗೆ ವೋಟ್ ಹಾಕಿದ್ರು. ಜೊತೆಗೆ ಆ ಗ್ಯಾರಂಟಿಗಳು ಈಗ ಅನುಷ್ಠಾನಕ್ಕೆ ಬಂದಿದೆ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗಲ್ಲ. ಯಾಕೆ ಮೋದಿ ಮುಖ್ಯ ನೋಡ್ತಾರೆ. ಯಾಕೆ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತು ಅಯೋಧ್ಯೆ ಕಟ್ಸಿದ್ರು, ಇವತ್ತು ಇವರು ಅಷ್ಟೇ ಯಾಕೆ ಮಾಡೋಕ್ಕಾಗಲ್ಲ? ಇವರು ಕಾಂಗ್ರೆಸ್ನವರು ಅವತ್ತೇ ಮಾಡ್ಬೋಯ್ತಲ್ಲ, ಇವರು ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಅಯೋಧ್ಯೆ ರಾಮ ಮಂದಿರಕ್ಕೂ ಕೂಡ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ವಹಣಾ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಅಷ್ಟರೊಳಗೆ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಬೇಕು, ಮಾಡಲಿ. ಇವಾಗ ಎಷ್ಟೋ ಮರಿ ಬಿಲ್ಡಿಂಗ್ ಆಗಿರಲ್ಲ, ಉದ್ಘಾಟನೆ ಮಾಡಲಿ ಇವರು. ಇವಾಗ ಇವ್ರು ಮಾಡ್ತಾ ಇಲ್ವಾ? ಎಷ್ಟೋ ಬ್ರಿಡ್ಜ್ಗಳಾಗಿಲ್ಲ, ಉದ್ಘಾಟನೆ ಮಾಡಿಲ್ವಾ? ಮೋದಿ ಮಾಡೋಕ್ಕೆ ತಪ್ಪೇನಿದೆ? ಈಗ ಒಂದು ಅಂತ ಮಾಡೋರ ಚುನಾವಣೆಗಾಗಿ ಉದ್ಘಾಟನೆ ಮಾಡಿಲ್ಲ. ನಮ್ಗೆ ಇಲ್ಲ, ನಮ್ಮ ಮೋದಿ ಅವ್ರು ದೇವ್ರು ಕಟ್ಟಬೇಕಂತ ಕಟ್ಟವ್ರೆ. ನಮ್ಮ ರಾಮ ಮಂದಿರ ಕಟ್ಟೋಕ್ಕೆ ಮೋದಿನೇ ಕಾರಣ. ಇವರು 60-70 ವರ್ಷ ಮಾಡಿದಿರೋದು ಅವ್ರು ಯಾಕೆ ಹೆಂಗೆ ಮಾಡಿದ್ರು? 15 ವರ್ಷಕ್ಕೆ ಮಾಡಿದ್ರು, ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿಯವ್ರ ಬಗ್ಗೆ ಬದಲಾಯಿಕೆ ಗೆದ್ದಿಲ್ಲ. ಈಗ ಮೋದಿ ಬಿಟ್ಟರೆ ಅದನ್ನಂತ ಆಗಲಿ, ಅವರ ಬಗ್ಗೆ ಮಾತಾಡಲ್ಲ. ಅವರಿಬ್ಬರು ಹೊರತುಪಡಿಸಿ ಬೇರೆ ಯಾರು ಬೇಡ ಅಂತ ಅದೇ ಕಂಡೀಷನ್ ಅವರು.
ಆ ಗಟ್ಟಿ ಅವರೇ, ಮೋದಿ ಕಟ್ಟಿದ್ದು ಅವರೇ, ಅವರಿಬ್ಬರಲ್ಲಿ ಯಾರಾಗಲಿ. ಏನು ದೇವೇಗೌಡರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀವಿ? ದೇವೇಗೌಡರು ನಮ್ಮ ತಾತ, ಮಾತಾಡೋಕ್ಕೆ ಹೋಗಲ್ಲ ನಾವು. ಅವ್ರು ನಮಗೆ ನಮ್ಮ ಜೀವನದಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾವು ಇನ್ನು ಬಿ ಜೆ ಪಿ ಓಟ್ ಹಾಕಲ್ಲ, ಅವಾಗ ಹಾಕಲ್ಲ, ಯಾವುದೇ ಕಾರಣಕ್ಕೂ ನಾವು ತಡೆದವ್ರೆ. ಇಡೀ ನಮ್ಮ ಮಾಗಡಿ ತಾಲೂಕೆ ಅಷ್ಟು, ನಮ್ಮ ಮಾಗಡಿ ನಮ್ಮ ಊರೇ ಅಷ್ಟು ದಳ. ಓಕೆ, ಈಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅಣ್ಣನ ಬಗ್ಗೆ ಮಾತಾಡ್ತೀಯ? ಅಣ್ಣನ ಬಗ್ಗೆ ಮಾತಾಡೋಕ್ಕೆ ನಾವು ಇಲ್ಲ. ಅವರಂತ ಒಳ್ಳೆ ಮನಸ್ಸು ಸಿಗ್ಬೇಕಲ್ಲ. ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗಬೇಕಂತ ಆಗಲ್ಲ ಸದ್ಯಕ್ಕೆ. ನೋಡೋಣ ಮುಂದೆ ಏನಾಗುತ್ತೋ ನೋಡೋಣ. ಎಚ್ ಡಿ ರೇವಣ್ಣ ಅವ್ರ ಬಗ್ಗೆ ಅವರು ನಮ್ಮದು ಹಾಸನ ತಿಳಿಸ್ಬೋದು. ನಮ್ಮದು ಇಲ್ಲಿ ದೇವಾಡಿ ಉಂಟು, ರಾಮನಗರ, ನಮ್ಮದು ಮಾಗಡಿ ಕುಮಾರಣ್ಣನೇ, ನಮ್ಗೆ ಅಣ್ಣನೇ. ತಾತ ಅಣ್ಣ ಬಗ್ಗೆ ಬಿಟ್ಟು ನಾವು ಯಾವತ್ತೂ ಓಟ್ ಹಾಕೂ ಇಲ್ಲ, ಹಾಕೋದು ಇಲ್ಲ ಇನ್ನು ಮುಂದೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅಂತ ಅನ್ಸುತ್ತಾ? ನೋಡೋಣ. ಈ ದಾಳಿಗೆ ಅದೆಲ್ಲ ಬಿ ಜೆ ಪಿ ಒಂದಾಗ ಕೊಟ್ಟರೆ, ಇದು ಕೊಟ್ಟರೆ, ಮಂಡ್ಯ ಕೊಟ್ಟರೆ ನೋಡೋಣ ಏನಾಗುತ್ತೋ. ಓಕೆ, ಪ್ರಜ್ವಲ್ ರೇವಣ್ಣ ಅವ್ರು ಆ ಕಡೆಗೆ ಹಾಸನ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಗೌಡ್ರ ವಂಶ ಮಾತಾಡೋಕ್ಕೆ ನಾವು ಹೋಗಲ್ಲ. ಸೂರಜ್ ಅವ್ರ ಬಗ್ಗೆ ಅವರು ಹೇಳ್ತಿರೋ ಗೌಡ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾವು ಯಾವತ್ತೂ ಗೌಡ್ರೆ, ದೇವೇಗೌಡ್ರ ಬಿಟ್ಟು ನಾವು ಯಾವತ್ತೂ ಹೋಗಲ್ಲ. ಸಾಲಗಳು ಕಟ್ಟಿಲ್ಲ. ಓಕೆ, ನಿಮ್ಮ ಹೆಸರು? ಓಕೆ, ಈಗ ಮನೆ ಬಾಡಿಗೆ ಕಟ್ಟಿಲ್ಲ. ಮಕ್ಕಳನ್ನ ನೋಡಕ್ಕಾಗಲ್ಲ, ಏನಿಲ್ಲ, ಕಷ್ಟ ಆದ್ರೆ ಕಷ್ಟ. ಓಕೆ, ಎಲ್ಲಾರ್ಗು ಓಟ್ ಹಾಕ್ಬಿಟ್ಟು ಹಿಂಗೆ ಹಿಂಸೆ ಮಾಡ್ತಾ ಇದೀವಿ ಅಷ್ಟೇ. ಈಗೇನು ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್. ಯಾರು ಅಧಿಕಾರಕ್ಕೆ ಬಂದ್ರೆ ಯಾರು ಒಳ್ಳೇದಾಗುತ್ತೆ? ಒಳ್ಳೇದು ಮಾಡ್ತಾರೋ ಅವ್ರಿಗೆ ಹಾಕೋದು ಅಷ್ಟೇ. ಓಕೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತಾ, ಕಾಂಗ್ರೆಸ್ ಬಂದ್ರೆ? ಅದೇ ಫಸ್ಟ್ ವರ್ಷ ಹಾಕಿದೀವಲ್ಲ, ಅವ್ರದ್ದು ಬಿಟ್ಟು ಇವಾಗ ಫಸ್ಟ್ ಹಾಕಿದೀವಲ್ಲ, ಅದನ್ನು ಇವಾಗ ಹಂಗೆ ನಿಮಿಷ ಕೊಟ್ಟವ್ರೆ, ತಿರ್ಗಾ ಏನ್ ಮಾಡ್ತಾರಂತ ಯಾರು ಗೊತ್ತು. ಓಕೆ, ಈಗ ಜಯನಗರ ಅಂತ ಬಂದ್ರೆ ಇಲ್ಲಿ ಕೂಡ ಬಿಜೆಪಿಯ ಶಾಸಕರೇ ಇದ್ದಾರೆ, ಬಿಜೆಪಿಯ ಸಂಸದರೇ ಇದ್ದಾರೆ. 50 ವರ್ಷಗಳಿಂದ ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ. ಇವಾಗ ತೊಂದರೆ ಆಗಿದೆ. ಯಾರಿಂದ ಆಗಿದೆ ಅಂತ ಭಗವಾನ್ಗೆ ಗೊತ್ತು. ಯಾರಿಂದ ಆಗಿದೆ ಯಾರು ಗೊತ್ತಿಲ್ಲ, ಅದು ನಮಗ್ ಗೊತ್ತಿಲ್ಲ, ಅವನಿಗೆ ಗೊತ್ತು. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಬಟ್ ಇಲ್ಲಿ ಶಾಸಕರು ಬಿಜೆಪಿ ಅವರು, ಹಾಗಾಗಿ ಅದೇ ಯಾರ್ದು ಏನ್ ಮಾಡ್ತಾರೆ ಹೆಂಗಂತ ಗೊತ್ತಾಗಲ್ಲ. ನೋಡೋಣ ಯಾವ್ದು ಬರ್ತಾ ಇದೆ ಅದು. ಇವಾಗ ಮಾತ್ರ ಯಾರಿಗೂ ಓಟ್ ಆಗಲ್ಲ, ನಿಜವಾಗ್ಲೂ ಹಾಕಲ್ಲ. ಯಾಕೆ ಓಟ್ ಹಾಕೋದು ನಿಮ್ಮ ಕರ್ತವ್ಯ, ನೀವು ಆರಿಸ್ಬೇಕು ಒಬ್ಬ ಸಮರ್ಥ ಅಭ್ಯರ್ಥಿನ. ಮಾಡಲ್ಲ ಯಾರು ನಮ್ಗೆಲ್ಲ. ನೋಡಪ್ಪ, ಮನೆಯಲ್ಲಿ ಸಂಸಾರ ಮಾಡೋರು ಗಂಟಸರಿಲ್ಲ. ಒಂದೊಂದು ಹೆಣ್ಮಗು ಇದೆ, ಒಂದೊಂದು ಎರಡು ಇದೆ, ಮನೆ ಇದರಲ್ಲಿ ಜೀವನ ಮಾಡ್ಬೇಕು. ಇದರಲ್ಲಿ ಜೀವನ ಮಾಡೋದಕ್ಕೆ ನಾವು ಒಂದು ಸ್ವಲ್ಪ ಸಪೋರ್ಟ್ ಇಲ್ಲಾಂದ್ರೆ ಏನಕ್ಕೆ ಪ್ರಯೋಜನ ಹಾಕೋದು ಹೇಳಿ? ಒಂದು ಮಕ್ಕಳು ಎತ್ತಿದ ಮೇಲೆ ಮನೆಗೆ ನೋಡ್ಬೇಕು. ನಾವು ಸ್ವಲ್ಪ ತಾಯಿ ಅಂದ ಆಸೆ ಇದ್ರೆ ತಾನೇ ಇನ್ನೊಂದು ಮಕ್ಕಳು ನಿನ್ನ ಮಗಗೆ ನೋಡೋಕ್ಕಾಗುತ್ತೆ. ಅದನ್ನ ಇಲ್ಲಾಂದ್ರೆ ಏನಕ್ಕೆ ಪ್ರಯೋಜನ? ಈಗ ಕಾಂಗ್ರೆಸ್ ಏನ್ ಗ್ಯಾರಂಟಿಗಳು ಕೊಡ್ತಾ ಇದೆ, ಅದೆಲ್ಲ ನಿಮಗೆ ಸಿಗ್ತಾ ಇದೆಯಾ ಹೇಗೆ? ಇಲ್ಲ, ಏನನ್ನ ಬಂದಿಲ್ಲ, ಯಾವ್ದು ಸಿಕ್ಕಿಲ್ಲ ನಮ್ಗೆಲ್ಲ. ಏನು ಕೊಟ್ಟಿಲ್ಲ, 2,000 ರೂಪಾಯಿ ಯಾವ್ದು ಅದೆಲ್ಲ ಇಲ್ಲ. ಏನು ಅದು ಓಟ್ ಕರೆಂಟ್ ಫ್ರೀ ಇಲ್ಲ, ಓಟ್ ID ಮಾಡಿದೀವಿ, ಅದೇ ಕೊಟ್ಟಿಲ್ಲ. ಬಸ್ಸಲ್ಲಿ ಫ್ರೀ? ಬಸ್ಗೆ ನಾನು ಒಂದಿನ ಹೋಗಿಲ್ಲಪ್ಪ ಬಸ್ಗೆ. ಕರೆಂಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಕರೆಂಟ್ ಕೊಟ್ಟವ್ರೆ. ಮನೆ ಬಾಡಿಗೆ ತಗೊಂಡೆ, ಮನೆ ಬಾಡಿಗೆ ಮನೆಯವರು ಅವರು ಮಾಡ್ಕೊಳ್ತಾರೆ, ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ನಮ್ಗೇನು ಸ್ವಂತ ಮನೆ ಇಲ್ಲಮ್ಮ, ಬಾಡಿಗೆ ಮನೆ. 5,000 6,000 ರೂಪಾಯಿ ಬಾಡಿಗೆ ಕಟ್ತೀವಿ. ಮನೆಯಲ್ಲಿ ಇರೋದೆಲ್ಲ ಮೇಂಟೈನ್ ಮಾಡಬೇಕು. ಒಂದೊಂದು ದಿನ ತಲೆನೇ ಕೆಟ್ಟೋಗ್ಬಿಡ್ತಾ ಇದೆ, ಬೇಜಾರಾಗುತ್ತೆ. ಹೋಗಿ ಜಾಗ ಹೋಗ್ತಾ ಇರ್ತೀವಿ, ಬರ್ತಾ ಇದೀವಿ. ಏನೋ ಒಂದು ಜಾಗನಲ್ಲಿ ನಿಂತ್ಕೊಂಡಿದ್ರೆ ಕೂಡ 1-2 ವ್ಯಾಪಾರ ಆಗುತ್ತೆ. ತಳ್ಕೊಂಡು ಹೋಗ್ಬೇಕು, ಬರಬೇಕು. ವ್ಯಾಪಾರಗಳೇ ಇಲ್ಲ. 10,000 20,000 ರೂಪಾಯಿಗೆ ಮೇಲೆ ಖರ್ಚಾಗಿದೆ, ಲಾಸ್ ಆಗಿದೆ. 3 ತಿಂಗಳಿಂದ ಅಷ್ಟು ಆಗಿದೆ. ಏನು ಮಾಡೋದು ನೋಡಿ, ಒಂದು ದಿವಸ ತಗೊಂಬಂದ್ರೆ ಹಂಗೆ ಆಗುತ್ತೆ. ಮಾರನೇ ದಿವಸ ಯಾರು ತಗೊಳ್ತಾರೆ? ಹಿಂಗೆ ಕೊಳ್ತೋಗುತ್ತೆ. ಬಿಸಾಕೋದು, ಕೊಳ್ತೋಗೋದು, ತಗೊಂಬರೋದು, ಹಂಗಿದೆ. ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಮೋದಿ ಅವ್ರ ಪ್ರಧಾನಿ ಆದ್ರೆ ಒಳ್ಳೇದಾ ಹೇಗೆ? ಯಾರು ಬಂದ್ರೆ ನಮ್ದು ಏನೋ ಅಧಿಕಾರನಲ್ಲಿ ಕೆಲಸದಲ್ಲಿ ಯಾರು ಇಲ್ಲ. ನಮ್ಗೆ ಅನುಕೂಲ ಇದೆ, ವ್ಯಾಪಾರ ನಮ್ಗೆ ಏನಿಲ್ಲ. ಅಧಿಕಾರದಲ್ಲಿ ಕೆಲಸನಲ್ಲಿ ಗೌರ್ಮೆಂಟ್ ಕೆಲಸ ಅದಿದ್ರಲ್ಲಿ ನಮ್ಗೆ ಅದು ಬೇಡ. ನಮ್ಗೆ ವ್ಯಾಪಾರ ಮಾಡಕ್ ಜಾಗ ಕೊಟ್ರೆ ಸಾಕು, ಯಾರು ಬಂದ್ರೇನು ಸರಿ. ನಮ್ಗೆ ವ್ಯಾಪಾರಕ್ಕೆ ಜಾಗ ಕೊಟ್ರೆ ಸಾಕು, ಇದರಲ್ಲಿ ಜೀವನ ಮಾಡ್ತೀವಿ ನಾವು. ಪಾಪ ಬೆಂಗಳೂರಿನಲ್ಲಿಂದ ತಮಿಳ್ನಾಡಿನಿಂದ ಬೆಂಗಳೂರಿಗೆ ಬಂದಿದ್ವಿ. ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಟ್ಟದ್ದು ಹೇಳ್ಬಾರ್ದು, ಯಾರಿಗೂ ಒಳ್ಳೇದಾಗಬೇಕು. ನಮ್ಗೆ ಯಾರು ಬಂದ್ರೇನು ಸರಿ, ನಮ್ಗೆ ವ್ಯಾಪಾರ ಮೇಯ್ನು. ಅಷ್ಟೇ, ಆಯ್ತು. ಇರ್ತಕ್ಕಂಥ ಅಭಿಮಾನವನ್ನು ತಿಳ್ಕೊಂಡು ಅವರು ಕೆಲಸವನ್ನು ಮಾಡಬೇಕು. ನಾವು ರಿಲಿಜಿಯನ್ ಅಂತಕ್ಕಂಥದ್ದು ನೋಡಬಾರ್ದು, ಗೊತ್ತಾಯ್ತಾನೆ. ನಾವೇನು ಬೇಕು ಅಂದರೆ ಸಹಕಾರ ಅಂತಕ್ಕಂಥದ್ದು ನೋಡಬೇಕು, ಮತ್ತು ಎಕ್ಸಿಸ್ಟೆನ್ಸಿ ಅಂತ ಏನು ಕರಿತೇವೆ, ಸಹಬಾಳ್ಮೆ ಅಂತಕ್ಕಂಥದ್ದು ನೋಡಬೇಕು. ಸಹಬಾಳ್ಮೆಯಿಂದ ದೇಶವನ್ನು ಮುನ್ನಡೆಸ್ಬೇಕು. ನಾವು ಯಾವುದೋ ಒಂದು ರಿಲಿಜಿಯನ್ ಡಿಸ್ಪ್ಯೂಟ್ ಇಟ್ಕೊಂಡು ಎಕ್ಸಿಸ್ಟೆನ್ಸಿಯನ್ನು ಮರೆಯೋಕ್ಕಾಗಲ್ಲ. ನಮಗೆ ಭಾತೃತ್ವ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಭಾತೃತ್ವವನ್ನು ಇವತ್ತು ನಾವು ಇಂಟರ್ನಲ್ ಭಾತೃತ್ವವನ್ನು ಎಕ್ಸಿಸ್ಟೆನ್ಸಿಯನ್ನು ಕಾಪಾಡ್ತಿಲ್ಲ, ಎಕ್ಸ್ಟರ್ನಲ್ಲು ಎಕ್ಸಿಸ್ಟೆನ್ಸಿ ಕಾಪಾಡ್ತಾ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಹ್ಯವಾಗಿ ಅದು ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರಿಲಿಜಿಯನ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಮನೋಭಾವನೆಯನ್ನು ಈ ಒಂದು ನಾಯಕರು ಇಟ್ಕೊಂಡಿದ್ದಾರೆ.
ಓಕೆ, ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಹೇಗೆ? ಯಾಕಂದ್ರೆ ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಎಸ್, ಇಲ್ಲ ಈಗ ತೇಜಸ್ವಿನಿ ಅನಂತ್ ಕುಮಾರ್ಗಿಂತ ಹೆಚ್ಚಿನದಾಗಿ ತೇಜಸ್ವಿನಿ ಸೂರ್ಯಗಂತವ್ರಿಗೆ ಕೊಡ್ತಕ್ಕಂಥದ್ದು ಒಳ್ಳೇದು. ಯಂಗ್ ಸ್ಟಾರ್ಗಳು ಕೆಲಸ ಮಾಡ್ತಾರೆ. ಸೊ ಅವರು ಎಲ್ಲ ರೀತಿಯಲ್ಲೂ ಒಂದು ಫಾಲೋಯರು, ಲೀಡರ್ಶಿಪ್ ಫಾಲೋಯರ್ಸ್ ಅಂತಕ್ಕಂಥದ್ದು ಪೊಲಿಟಿಕಲ್ ವರ್ಚರ್ಸ್ ಇರಬೇಕು. Okay. ಆ ಪೊಲಿಟಿಕಲ್ ವರ್ಚರ್ಸ್ ಇಸ್ ವೆರಿ ನೈಸ್. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಇದು ನಿಜಕ್ಕೂ ಈ ಪ್ಲಾನ್ ವರ್ಕೌಟ್ ಆಗತ್ತಾ? ಅಲ್ಲ, ಅದು BJP ಇಸ್ ದ ಅಜೆಂಡಾ, ಇಸ್ ದ BJP ಇಸ್ ದ ಓಕೆ. BJP ನೋ ಪ್ರಾಬ್ಲಮ್ಸ್. ಏನೋ JDSನವರು ಅವ್ರ ಜೊತೆಗೆ ನಾವು ಈ ಥರವಾದಂಥ ಕೋಪ್ರೇಷನ್ಸ್ ಮಾಡೋಣ, ಒಳ್ಳೆಯವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕೋಪ್ರೇಷನ್ಸ್ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ಹೋಗಿದ್ದಾರೆ ಹೊರತು ಅವರೇ ನಾವು ಅಧಿಕಾರ ತಗೋಬೇಕು, ನಾವು ಗೆಲ್ಲಬೇಕು ಅಂತಕ್ಕಂಥದ್ದೇನಲ್ಲ. ಸೊ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸೊ ಯಾರು ದೇಶದಲ್ಲಿ ಒಂದು ಭದ್ರತೆಯನ್ನು ಕಾಪಾಡ್ತಿದ್ದಾರೆ, ಇವಾಗ ಒಳ್ಳೇದನ್ನ ಮಾಡೋರನ್ನ ಒಳ್ಳೆಯವರು ಅಂತಲೇ ಕರಿಬೇಕೆ ಹೊರತು ಇಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು ಕರೆ. ಈಗ ಅವ್ರದ್ದು ಏನಿತ್ತು NDA ಅಂತಕ್ಕಾಗಿರ್ಬೋದು ಅಥವಾ INDA ಅಂತಕ್ಕಂಥದ್ದಾಗಿರ್ಬೋದು. ಸೊ ಇವತ್ತು NDA ಅಂತಕ್ಕಂಥ ಅವರು INDAನಲ್ಲಿ ಇರ್ತಕ್ಕಂಥವ್ರು NDAಗೆ ಬಂದಿದ್ದಾರೆ. ಯಾಕೆ ಬಂದರು ಅಂತಂದರೆ, ಸೊ NDA ಅಂತಕ್ಕಂಥದ್ದು ಒಂದು ಭದ್ರವಾಗಿರ್ತಕ್ಕಂಥ ದೇಶ ಕಟ್ಟೋದ್ರಲ್ಲಿ ಮುಂದೆ ಇದೆ, ಒಳ್ಳೆ ಲೀಡರ್ಶಿಪ್ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ಇಸ್ ದ ಗುಡ್ ವರ್ಕರ್ಸ್ ಆಸ್ ದ ಕ್ಯಾಬಿನೆಟ್ ಆಫ್ ದ ಮೋದಿ. ಓಕೆ, ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಟಿಕೆಟ್ ಬರ್ಬೋದು, ಸೀಟ್ಸ್ ಸಿಗ್ಬೋದು ಸರ್? ಸೀಟು ಎಲ್ಲರೂ 28 JDS ಮತ್ತು BJP ಮಿಂಗಲ್ ಆಗಿದೆ. ಸೊ ಅದರಲ್ಲಿ ಏನಾಗುತ್ತೆ, ಒಂದು 5 ಸೀಟ್ ಅಂತೂ JDS ಕೊಡ್ತಾರೆ. ಇಂಪಾರ್ಟೆಂಟ್ ಸೀಟ್ ಹಂಚಿಕೆ ಬಿಟ್ಟು ಎಷ್ಟು ವಿನ್ ಆಗ್ಬೋದು ಅಂತ ಯಾರ್ಯಾರು? ಸೊ ಈ ಮೈತ್ರಿಗೆ ಎಷ್ಟು ಬರಬಹುದು ಮತ್ತೆ ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಮೈತ್ರಿಯಲ್ಲಿ ಈಗ JDS ಮತ್ತು BJP ಸೇರಿದ್ರೆ ಎಬೋ 125 ಬರುತ್ತೆ ಮೇಡಮ್. ಇನ್ನೊಂದು 2-3 ಕಾಂಗ್ರೆಸ್ ಗೆದ್ಕೋಬಹುದು. ಅದಕ್ಕಿಂತ ಹೆಚ್ಚಿನದಾಗಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ಈಗಿರ್ತಕ್ಕಂಥ ಟ್ರೆಂಡ್ನಲ್ಲಿ ಮತ್ತು ಏನು ಗ್ಯಾರಂಟೀಸ್ ಅಂತ ಏನು ಮಾಡಿದ್ದಾರೆ, ಅಥವಾ ಸೆಂಟ್ರನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವೀಕ್ನೆಸ್ ಇದೆ, ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಲೀಡರ್ಸ್ ಸೆಲೆಕ್ಷನ್ಸ್ ಅಂತಕ್ಕಂಥದ್ದಿಲ್ಲ. ಲೀಡರ್ ಈಗ ಖರ್ಗೆ ಅಂತಕ್ಕಂಥವ್ರು ಓಕೆ, ಖರ್ಗೆ ಇಸ್ ದ ಗುಡ್ ಪರ್ಸನ್, ಇಸ್ ದ ಡಾಮಿನೆಂಟ್ ಪರ್ಸನ್. ಬಟ್ ಖರ್ಗೆ ಕೊಟ್ಟರೆ ಹಿಂದೆ ಮನಮೋಹನ್ ಸಿಂಗ್ ಕೊಟ್ಟು 10 ವರ್ಷ ದೇಶನ ವೇಸ್ಟ್ ಮಾಡಾಕ್ಬಿಟ್ರು. ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಇಸ್ ದ ಗುಡ್. ನಾವು ಮನಮೋಹನ್ ಸಿಂಗನ್ನು ಒಪ್ಕೊಳ್ಳೋಣ, ಅವ್ರದ್ದು ಎಕನಾಮಿಕಲಿ ಸಿಸ್ಟಮ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಪ್ಲಾನಿಂಗ್ ಆಗಿರ್ಬೋದು. ಮನಮೋಹನ್ ಸಿಂಗ್ ಇಸ್ ದ ವೆರಿ ಗುಡ್. ಬಟ್ ಮನಮೋಹನ್ ಸಿಂಗ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ. ಈ ಸತಿನೂ ಏನಾದರೂ ಖರ್ಗೆಯನ್ನು ಕುಂಡಿಸಿರೆ, ಖರ್ಗೆ ಇಸ್ ದ ಡಾಮಿನೆಂಟ್ ಆಫ್ ದ ಲೀಡರ್ಸ್ ಒಪ್ಕೊಳ್ಳೋಣ, ಈಕ್ವಲ್ ಟು ಮೋದಿನೇ. ಬಟ್ ಆ ಥರ ಕೆಲಸ ಮಾಡೋಕ್ಕೆ ಈಸ್ ನಾಟ್ ಎಂಕರೇಜ್ ಟು ದ ಪಾರ್ಟಿ ಆಫ್ ದ ಪರ್ಸನ್. ಈಗ ಏನು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಡ್ತಾ ಇದೆ. ಸೊ ಆ ಒಂದು ಗ್ಯಾರಂಟಿಗಳಿಂದಾಗಿ ಜನರು ಅವ್ರ ಕಡೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಖಂಡಿತ ಇಲ್ಲ. ಏನೋ ಬೈ ಮಿಸ್ಟೇಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಸರ್, ತಮ್ಮ ಹೆಸರು? ಹರೀಶ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಇವಾಗ BJP ಬಂದರೆ ಉತ್ತಮ ಅನ್ಸುತ್ತೆ ಮೇಡಮ್. ಯಾಕಂದರೆ ಅವರೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. 9 ವರ್ಷದಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಅವರೇ ಬಂದರೆ ಒಳ್ಳೇದು ಅಂತ ಅನ್ಸುತ್ತೆ. ಕಾಂಗ್ರೆಸ್ ಯಾಕೆ ಬೇಡ ಸರ್? ಅದಕ್ಕೇನು ನಮ್ಮ ನೋ ಆನ್ಸರ್ ಮೇಡಮ್. ಕಾಂಗ್ರೆಸ್ ಬೇಡ ಅನ್ನೋದಕ್ಕೆ ನಮ್ಗೇನು ಆನ್ಸರ್ ಇಲ್ಲ. ನಾವು ಅವ್ರನ್ನೇ ಪ್ರಿಫರ್ ಮಾಡೋದು, ಅವರೇ ಇರ್ತಾರೆ ಅಂತ. ಅಂದ್ರೆ ಇರೋದ್ರಲ್ಲಿ ಬಿಜೆಪಿ ಬೆಸ್ಟ್ ಅಂತ ಹೇಳ್ತೀರಾ? ಹೌದು. ಓಕೆ, ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ JDS ಅವರು. ನಿಜಕ್ಕೂ ಕೂಡ ಎಲೆಕ್ಷನ್ ಅಲ್ಲಿ ಇದು ವರ್ಕೌಟ್ ಆಗತ್ತಾ? ಒಂದು ಸೈಡ್ ನೋಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದೇ ಕಾಣಿಸ್ತಾ ಇದೆ ಮೇಡಮ್. ಇನ್ನೊಂದು ಸೈಡ್ ನೋಡಿದ್ರೆ ಬೇಡ ಅನಿಸ್ತಾ ಇತ್ತು. BJPನೇ ಆಗಿದ್ರೆ ಹೋದ ಸತಿ 28 ಬಂದಿತ್ತು, ಈ ಸತಿನೂ ಬರ್ಬೋದಾಯಿತು ಅಂತ ಅಂದ್ಬಿಟ್ಟು. ಆದರೆ ಇದು ಅನಾಲಿಸ್ ಇದು ಮಾಡಿಕೊಂಡಿರುತ್ತೆ, ಅಲಯನ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ಅನ್ಸುತ್ತೆ. ಬಟ್ ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಅವ್ರವ್ರ ವಿಚಾರ ಮೇಡಮ್, ನಮ್ಗೇನು ಗೊತ್ತಿಲ್ಲ. ಪಬ್ಲಿಕ್ ಬಗ್ಗೆ ನಾವು ಒಪಿನಿಯನ್ ಹೇಳಿದ್ದೀವಿ. ಅದು ಅವ್ರವ್ರ ಒಳ ಜಗಳ, ನಮ್ದೇನು ನಾವೇನು ನೋಡಕ್ ಹೋಗಲ್ಲ. ಓಕೆ, ಈಗೇನು 28 ಲೋಕಸಭಾ ಕ್ಷೇತ್ರ ಏನಿದೆ ಅದರಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ ಮಿನಿಮಮ್ ಒಂದು 5 ಸೀಟ್ ಗೆಲ್ಬೋದು ಮೇಡಮ್. ಮಿಕ್ಕಿದೆಲ್ಲ 23 ಇದು BJP ಮತ್ತು JDS ಗೆಲ್ಬೋದು ಅಂತ. ಓಕೆ, ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ. ಹೇಗೆ ಆಡಳಿತವನ್ನ ನಡೆಸ್ತಾ ಇದೆ? ಆಡಳಿತ ಎಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ. ಫ್ರೀ ಕೊಡೋದ್ರಿಂದ ಯಾರಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಅದು ಆದ್ರಿಂದ ಫ್ರೀ ಕೊಡ್ದಿರ ಕೆಲಸ ಇವಾಗ ನೋಡಿ, ನಾವೇ ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ನಾವು ಸಂಪಾದನೆ ಮಾಡೋದ್ರಿಂದ ನಮ್ಗೆ ತೃಪ್ತಿ ಇರುತ್ತೆ. ಫ್ರೀ ತೊಗೊಂಡ್ರೆ ಎಲ್ಲರೂ ಸೋಂಬೇರಿ ಆಗಿಬಿಡ್ತಾರೆ ಅಂತ ಅನಿಸುತ್ತೆ ಮೇಡಮ್. ಓಕೆ, ಹಾಗಾದ್ರೆ ಉಚಿತ ಗ್ಯಾರಂಟಿಗಳಿಂದ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ವಾ? ಪ್ರಯೋಜನ ಆಗ್ತಾ ಇದೆ. ಉಚಿತ ತೊಗೊಂಡವರೆಲ್ಲ ಆರಾಮಾಗಿದ್ದಾರೆ. ಕೆಲಸ ಮಾಡೋರು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾನೆ ಇದ್ದಾರೆ. ಆ ಥರ ಇದೆ. ಓಕೆ, ಕೊಡ್ಬೇಕಾ ಬೇಡವಾ? ಹಾಗಾದ್ರೆ ಒಳ್ಳೇದಾ ಕೆಟ್ಟದ್ದಾ ಸರ್ ಉಚಿತಗಳು?
ಅದು ಪ್ಲಸ್ ಆರ್ ಮೈನಸ್, ಒಬ್ರಿಗೆ ಪ್ಲಸ್ ಆಗ್ಬೋದು, ಒಬ್ರಿಗೆ ಮೈನಸ್ ಆಗ್ಬೋದು, ಆ ಥರ ಇರುತ್ತೆ. ಈಗ MLA ಎಲೆಕ್ಷನ್ ಅಲ್ಲಿ ಇವರೇನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ರು, ಹಾಗಾಗಿ ಅಧಿಕಾರಕ್ಕೆ ಬಂದ್ರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನರು ಇದರಿಂದಾಗಿ ಅವರ ಕೈ ಹಿಡಿಯುವಂತ ಚಾನ್ಸಸ್ ಹೆಚ್ಚಿದ್ಯಾ? ಹೆಚ್ಚಿಲ್ಲ ಮೇಡಮ್, ಯಾಕಂದರೆ ನೋಡ್ತಾ ಇದ್ದಾರೆ ಇವಾಗ ಲೈಟ್ ಬಿಲ್ ಆಗಲಿ ಎಲ್ಲ ಆಗಲಿ ಅವ್ರು ಫ್ರೀ ಅಂತ ಕೊಡ್ತಾರೆ, ಇನ್ನೊಂದರಲ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ. ಇವಾಗ ವಾಟರ್ ಬಿಲ್ಲು ಜಾಸ್ತಿ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ಒಂದ್ರಲ್ಲಿ ಕಡಿಮೆ ಮಾಡಿದರೆ ಒಬ್ರು ಕೊಡ್ತಾರೆ, ಒಬ್ರ ಹತ್ರ ಕಿತ್ಕೊತಾ ಇದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಮಧ್ಯಮ ವರ್ಗದವ್ರಿಗೆ ಏನು ಯೂಸೇ ಆಗ್ತಾ ಇಲ್ಲ. ಇವಾಗ ಬಡವ್ರಿಗೆ ಯೂಸ್ ಆಗ್ತಾ ಇರ್ಬೋದು, ಆದರೆ ಮಧ್ಯಮ ವರ್ಗದವ್ರಿಗೆಲ್ಲ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ನೀವು ಹೇಳಿದ್ರಿ 23 ಸೀಟು ಬಿಜೆಪಿಗೆ ಬರುತ್ತೆ ಅಂತ. ಸೊ ಮೋದಿ ಅವರನ್ನ ನೋಡಿ ಜನರು ಓಟ್ ಹಾಕ್ತಾರಾ ಅಥವಾ ಅಭ್ಯರ್ಥಿಗಳನ್ನ ನೋಡಿ ಓಟ್ ಹಾಕ್ತಾರೆ ಅನ್ಸುತ್ತಾ? ಮೋದಿ ಅವ್ರನ್ನ ನೋಡಿ ಏನು ಓಟ್ ಹಾಕಲ್ಲ ಮೇಡಮ್, ಇಂಪ್ರೂವ್ಮೆಂಟ್ ನೋಡಿ ಓಟ್ ಹಾಕ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ. ಯಾಕಂದರೆ ರೋಡ್ಸ್ ನೋಡ್ಬೋದು, ಬ್ರಿಡ್ಜ್ಗಳು ನೋಡ್ಬೋದು, ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ತೋರಿಸ್ತಾ ಇರ್ತಾರೆ ಏನೇನು ಆಗ್ತಾ ಇದೆ ಅನ್ನೋದು ನೋಡ್ಬಿಟ್ಟು. ಇವಾಗ ಮೈಸೂರು ಹೈವೇ ನೋಡಿದ್ದೀರಾ, ಆ ಥರ ಎಲ್ಲ ಆಗ್ತಾ ಇದೆ, ಬೇರೆ ಕಡೆ ಎಲ್ಲ ತೋರಿಸ್ತಾ ಇರ್ತಾರೆ ಟಿ ವಿಲಿ, ನಿಮ್ಮ ಚಾನಲ್ ಮೂಲಕನೇ ನೋಡ್ತಾ ಇರ್ತೀವಿ. ಆದರೆ ಇಂಪ್ರೂವ್ಮೆಂಟ್ ಏನೇನಾಗಿದೆ ನೋಡ್ಬಿಟ್ಟು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊತೀವಿ. ಅಂದ್ರೆ ಮೋದಿ ಅವರ ಅಭಿವೃದ್ಧಿಗೆ ಜನರು ಮತವನ್ನ ಹಾಕ್ತಾರೆ ಅಂತ ಹೇಳ್ತಿದ್ದೀರಾ? ಹೌದು, ಅವ್ರ ಅಭಿವೃದ್ಧಿಗೋಸ್ಕರ ಓಟ್ ಹಾಕ್ತಾ ಇದೀವಿ ಅಷ್ಟೇ, ಇನ್ನೇನು ಬೇರೆ ಏನೇನಿಲ್ಲ. ಓಕೆ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ? ಬೇಡ ಮೇಡಮ್, ನೋ ಆನ್ಸರ್ ಅದಕ್ಕೆಲ್ಲ. ಓಕೆ. ಯಾಕಂದ್ರೆ ಅವ್ರ ಲೆವೆಲಲ್ಲಿ ಅವ್ರು ಇದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವ್ರವ್ರ ಲೆವೆಲಲ್ಲಿ ಅವ್ರು ಇದ್ದಾರೆ ಮೇಡಮ್. ನಾವು ಅವ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು. ಸರ್, ತಮ್ಮ ಹೆಸರು? ಲೋಕೇಶ್. ಓಕೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಮೇಡಮ್ ಇವಾಗೆಲ್ಲ ನೀವೇ ನೋಡ್ತಾ ಇದ್ದೀರಿ, ನಮಗೆ BJP ಬಂದರೆ ಒಳ್ಳೆಯದು, ಮೋದಿಯವರೇ ಬರಬೇಕು. ಓಕೆ. ಯಾಕೆ ಬಿಜೆಪಿ ಮತ್ತೆ ಮೋದಿ ಅವರೇ ಬರಬೇಕು? ಯಾಕೆ ಅಂದರೆ 60 ವರ್ಷದಿಂದ ಹೆಂಗಿತ್ತು ಇಂಡಿಯಾ, ಈಗ ಒಂದು 10 ವರ್ಷದಲ್ಲಿ ಏನೆಲ್ಲ ಆಗಿದೆ ಎಲ್ಲ ನಿಮಗೆ ಗೊತ್ತು. ಕಾಂಗ್ರೆಸ್ ಯಾಕೆ ಬೇಡ ಹಾಗಾದ್ರೆ? ಇವಾಗ ನೋಡಿದ್ರಲ್ವಾ ಮೇಡಮ್, ಎಲ್ಲ ಫ್ರೀ ಬಗ್ಗೆ ಇವಾಗ ಆಗಿದೆಯಲ್ಲ, ಎಲ್ಲ ತಲೆ ಕೆಳಗಾಗಿದೆಯಲ್ಲ. ಫ್ರೀ ಅಂತ ಹೇಳಿದ್ರು, 3 ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಮಾಡಿದ್ರು. ಮತ್ತೆ ಜನಗಳಿಗೆ ಮುಂದೆ ಫ್ಯೂಚರ್ಗೆ ಒಳ್ಳೇದಾಗೋ ಥರ ಇರಬೇಕು, ಏನೇ ಒಂದು ಮಾಡಿದ್ರು. ಹೋಗ್ಲಿ, ಇವರು ಫ್ರೀ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡೋಕೆ ಹೊರಟಿದ್ದಾರೆ ಹೊರತು, ಆಯ್ತಾ? ಇದರಿಂದ ಏನು ಉಪಯೋಗ ಆಯಿತು? ಫ್ರೀ ಕೊಟ್ರೆ ಜನರು ಸೋಂಬೇರಿಗಳಾಗ್ತಾರ? ಇವಾಗ ನೋಡಿ, ಮೋದಿಯವ್ರನ್ನೇ ನಾನು ತುಂಬ ಇದು ಮಾಡ್ತೀನಿ ಅಂತಲ್ಲ. ಇವಾಗ ಇದರಲ್ಲೇ ತಗೊಳ್ಳಿ, ವರ್ಲ್ಡ್ ಎಕನಾಮಿನಲ್ಲಿ ಮೊದಲು ಇಂಡಿಯಾ ಯಾವ ಥರ ಇತ್ತು, ಎಷ್ಟನೇ ಪ್ಲೇಸಲ್ಲಿತ್ತು, ಇವಾಗ ನಂಬರ್ 3rd ಪ್ಲೇಸಿಗೆ ಬಂದಿದೆ. ಯಾಕೆ? ಅದು ಮುಂದೆ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ತಾನೇ ಮಾಡಿದಾರೆ ಅವರು. ಇವಾಗ ಮುಂದೆ ಇವಾಗಿನ ಜನ್ರೇಷನ್ ಏನು ದಡ್ರಲ್ಲ ಮೇಡಮ್, ಅವ್ರಿಗೂ ಗೊತ್ತಿದೆ ಯಾರನ್ನು ಚಾಯ್ಸ್ ಮಾಡಬೇಕು, ಯಾರನ್ನು ಚಾಯ್ಸ್ ಮಾಡಬಾರ್ದು ಅಂತ. ನಮಗೆ BJP ಬಂದರೆ ಒಳ್ಳೇದು ಮೇಡಮ್. ಹಾಗಾದ್ರೆ ಈ ಬಾರಿ ಜನರು BJP ಮತ್ತೆ ಮೋದಿಯನ್ನ ಚಾಯ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ 100% ಮೋದಿಯವರೇ ಬರೋದು. ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ, ಹಾಗಾದ್ರೆ BJP ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ವಿನ್ ಆಗ್ಬೋದು? ನನಗೆ ಗೊತ್ತಾಗಲ್ಲ ಅಷ್ಟೊಂದು, ನನಗೆ ಗೊತ್ತಾಗಲ್ಲ. ಒಟ್ನಲ್ಲಿ ನನ್ನ ಅನಿಸಿಕೆ BJP ಬರುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಇಲ್ಲಿಯ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರಿಗೆ ಗೊತ್ತಿರೋ ಅಷ್ಟು ಮಾಡಿದ್ದಾರೆ ಮೇಡಮ್, ಅವ್ರ ಕೆಪಾಸಿಟಿಗೆ ತಕ್ಕನಾಗಿ ಮಾಡಿದ್ದಾರೆ ಅವರು. ಈಗ ವಿಜಯನಗರ ಮತ್ತೆ ಗೋವಿಂದರಾಜ ನಗರವನ್ನ ತೆಗೆದುಕೊಂಡ್ರೆ ಇಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, M ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಮೇಡಮ್, ನಾವು ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಯಾಕೆಂದ್ರೆ ಅವ್ರವ್ರ ಪೀರಿಯಡ್ ಬಂದಾಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡಲ್ಲ ಅಂತಲ್ಲ. ನೋಡಿ, ಹಿಂದಿನ ಸೀಸನಲ್ಲಿ ತಗೊಳ್ಳಿ, ಸೋಮಣ್ಣ ಸಾಹೇಬ್ರು ಏನೆಲ್ಲ ಮಾಡಿಲ್ಲ ಹೇಳಿ. ಹೈ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರು, ಈ ಗ್ರೌಂಡ್ಸ್ ನೋಡಿ, ಇದು BGS ಗ್ರೌಂಡ್ ಇದು ಮಾಡಿದ್ದು ಸೋಮಣ್ಣ ಅವರೇ. ರೋಡ್ಗಳು ನೋಡಿ, ಯಾವ್ದು ಏನು ಮಾಡಿಲ್ಲ, ಡ್ರೈನೇಜ್ಗಳು ನೋಡಿ, ಯಾವುದ್ರ ಬಗ್ಗೆ ಏನು ಒಂದೇ ಒಂದು ಪಿನ್ ಡ್ರಾಪ್ ಏನು ಫಾಲ್ಟ್ ಇಲ್ಲ ಅವರು. ಹಾಗಾದ್ರೆ ಈಗಿನ ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಅವರು ಮಾಡ್ತಿದಾರಾ ಇಲ್ವಾ ಅಭಿವೃದ್ಧಿ ಕೆಲಸಗಳನ್ನ? ನಾನು ಅವ್ರ ಬಗ್ಗೆ ತಪ್ಪಾಗಿ ಹೇಳಲ್ಲ ಮೇಡಮ್. ಅವ್ರ ಪೀರಿಯಡ್ ಬಂದಾಗ ಅವ್ರಿಗೇನು ಮಾಡಬೇಕು ಅನ್ಸುತ್ತೆ, ಅವ್ರ ಮೈಂಡಲ್ಲಿ ಏನಿರುತ್ತೆ ಆ ಕೆಲಸ ಅವ್ರು ಮಾಡ್ತಾರೆ. ಓಕೆ. ರಾಜ್ಯದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಹೇಗೆ ಆಡಳಿತ ನಡೆಸ್ತಾ ಇದೆ ಸರ್? ಈಗ ನನ್ನ ಅನಿಸಿಕೆ ಮೇಡಮ್, ನಾನು ಒಪ್ಪೋದಿಲ್ಲ ಮೇಡಮ್, ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಹೇಳಿದ್ನಲ್ವಾ ಮೇಡಮ್, ಎಲ್ಲ ಫ್ರೀ. ಇವಾಗ ಫ್ರೀ ಅಂತ ಅಂದ್ರಲ್ವಾ, ಲೈಟ್ ಬಿಲ್ ಕಟ್ಟಂಗಿಲ್ಲ, ಹೆಣ್ಮಕ್ಳಿಗೆ ಫ್ರೀ, ಮತ್ತೆ 2,000 ಅಂತ ಹೇಳಿದ್ರು. ಹೋಗ್ಲಿ, 2,000 ಎಷ್ಟು ಜನದ ಅಕೌಂಟಿಗೆ ಬಂದಿದೆ ಹೇಳ್ಬಿಡಿ ನೋಡೋಣ ನೀವೇ. ನಿಮ್ಗೆ ಯಾವ್ದಾದ್ರು ಬರ್ತಾ ಇದೆಯಾ ಅಥವಾ ನಿಮ್ಮ ಮನೆಯವ್ರಿಗೆ? ಯಾವ್ದು ಬಂದಿಲ್ವಲ್ಲ ಇದುವರೆಗೂ, ಯಾವ್ದು ಬಂದಿಲ್ವಲ್ಲ. ಏನು ಒನ್ ಟೈಮ್ ಏನೋ ಬಂದಿರ್ಬೋದು ಅಷ್ಟೇ. ಫ್ರೀ ಕರೆಂಟ್ ಬಿಲ್ಲು ಕೂಡ ಬರ್ತಾ ಇಲ್ವಾ? ಎಲ್ಲಿ ಬರ್ತಾ ಇದೆ? ಇವಾಗ ಕಟ್ಬೇಕಲ್ವಾ? ಕಡಿಮೆನೂ ಬರ್ತಾ ಇಲ್ವಾ? ಇನ್ನು 2,000 3,000 ಎಲ್ಲ ಬರ್ತಾ ಇತ್ತಲ್ಲ ಬಿಲ್. ಯಾಕೆ ಬರುತ್ತೆ ಹೇಳಿ?
ಇದು ಫ್ರೀ ಕೊಡ್ತಾ ಇರೋದಾ ಮತ್ತೆ ಶಕ್ತಿ ಯೋಜನೆ ಕೂಡ ಬೆನಿಫಿಟ್ಸ್ ಇಲ್ವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮಹಿಳೆಯರಿಗೆ? ಮೇಡಮ್ ಅದು ಹೆಣ್ಮಕ್ಳು ಎಷ್ಟೆಷ್ಟು ಅಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಆಯಿತಾ. ಅದ್ರ ಬಗ್ಗೆ ನಾವು ಜಾಸ್ತಿ ಹೋಗಿ ಇದು ಮಾಡೋಕ್ಕೆ ಹೋಗಲ್ಲ. ಆದ್ರೂ ಏನೇ ಒಂದು ಮಾಡಿದ್ರು ಉಪಯೋಗ ಆಗೋ ಥರ ಮಾಡಬೇಕು ಮೇಡಮ್. ನಾವೊಂದು ಹೇಳ್ಬಿಟ್ಟು ಇವಾಗ ಭರವಸೆ ಕೊಡೋದು ಮುಖ್ಯ ಅಲ್ಲ, ಆ ಭರವಸೆ ಕೊಡೋ ಥರ ನಡ್ಕೊಳ್ಳೋದು ಮುಖ್ಯ ಅಲ್ವಾ. ಇವಾಗ ಸಿದ್ದರಾಮಯ್ಯ ಅವರು ಹೇಳಿದರು ನಾವು ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? 5 kg ಜೊತೆಗೆ 5 kg ಹಣ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಣ ಎಲ್ಲಿ ಎಷ್ಟು ಕೊಡ್ತಾರೆ? 200 ರೂಪಾಯಿ ಕೊಡ್ತಾರಾ? 300 ರೂಪಾಯಿ ಕೊಡ್ತಾರಾ? ಅದು ಏನು ಮಾಡ್ತಾರೆ ಜನ? ಎಷ್ಟು ದಿನಕ್ಕಾಗುತ್ತೆ ಹೋಗ್ಲಿ ಅದು? ಎಲ್ಲಾದ್ರೂ ಕುಡ್ಕೋತಾರೆ, ಮಲ್ಕೋತಾರೆ ಅಷ್ಟೇ. ದಯಮಾಡಿ ನಾವೇನು ಅವ್ರನ್ನೇನು ದೂಷಿಸ್ತಾ ಇಲ್ಲ. ಏನೇ ಒಂದು ಕಾನೂನು ಜಾರಿಗೆ ತಂದರೂ ಜನಗಳಿಗೆ ಉಪಯೋಗ ಆಗಬೇಕು. ಜನಗಳು ಇಂಥದ್ದು ಮಾಡಿದ್ರು ಅಂತ ನೆನೆಸ್ಕೋಬೇಕು, ಆ ಥರ ಮಾಡಬೇಕು. ಸುಮ್ಮನೆ ಏನೋ ಒಂದು ಕಣ್ಣೊರ್ಸೋ ಥರ ಇದು ಮಾಡ್ಬಿಟ್ಟು ಏನೋ ಒಂದು ಮಾಡ್ತೀವಿ ಅಂತ ಹೇಳೋದಲ್ಲ ಮೇಡಮ್. ಸರ್ ತಮ್ಮ ಹೆಸರು? ಮಾದೇಶ್ ಅಂತ ಮೇಡಮ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆಡಳಿತ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ಮತ್ತೆ BJP ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ ಸರ್, ಯಾಕೆ BJP ಬರಬೇಕು? BJP ನಿಮಗೆ ಗೊತ್ತಿರೋಂಗೆ ಚೆನ್ನಾಗಿದೆ ಸೆಂಟ್ರಲಲ್ಲಿ. ಮತ್ತು ಅವ್ರು ತುಂಬ ಕೆಲವೊಂದು ಏನಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಸಿಸ್ಟಮ್ನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ನಾವೇನು ಮಾಡ್ತಾ ಇದ್ದೀವಿ, ಅವ್ರ ಮೇಲೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ಫ್ರೀ ಅನ್ನೋ ಭಾಗ್ಯಗಳನ್ನೆಲ್ಲ ಬಿಟ್ಟು ಎಷ್ಟೋ ಕಂಪೇರ್ ಮಾಡಿ ನೋಡಿದ್ರೆ ಸೆಂಟ್ರಲಲ್ಲಿ BJP ಬಂದರೆ ಚೆನ್ನಾಗಿರುತ್ತೆ, ಇನ್ನು ಮುಂದೆ ನಿಲ್ಸ್ಕೊಳ್ಳಲ್ಲಿ ಅಂತ ಅನ್ಸುತ್ತೆ. ಓಕೆ, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಹಾಗಾದ್ರೆ ಯಾಕೆ ಬೇಡ ಸರ್? ಬೇಡ ಅಂತ ಅದಕ್ಕೆ ಕಾರಣಗಳಿಲ್ಲ ಮೇಡಮ್. ಕಾರಣಗಳು ಆಲ್ರೆಡಿ ಸುಮಾರಿದೆ, ಅದು ನಾವಿನ್ನೂ ಹೇಳೋದಕ್ಕಾಗಲ್ಲ. ಬಟ್ ನನ್ನ ವೈಯಕ್ತಿಕ ವಿಚಾರವಾಗಿ ಹೇಳಿದ್ರೆ BJP ಬಂದರೆ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಸೊ ಹಾಗಾಗಿ 28ರಲ್ಲಿ ಎಷ್ಟು ಅವರು ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು ಸರ್? 28ರಲ್ಲಿ ನನ್ನ ಪ್ರಕಾರ ಮೋರ್ ದೆನ್ 15 ಅಂತೂ ಬರುತ್ತೆ ಮೇಡಮ್. ಓಕೆ, ಮಿಕ್ಕಿದ್ದು ಅದು ಐಡಿಯಾ ಅಲ್ಲ ಮೇಡಮ್. ಇನ್ನು ನೆಕ್ಸ್ಟ್ ಜನಗಳು ಡಿಸೈಡ್ ಮಾಡ್ಬೇಕು ನಾವೇನು. ಓಕೆ, ಮೈತ್ರಿ ಮಾಡ್ಕೊಂಡಿರೋದು ಚುನಾವಣೆಗೆ ಹೆಲ್ಪ್ ಆಗತ್ತಾ? 100% ಆಗೇ ಆಗುತ್ತೆ ಮೇಡಮ್. ಯಾಕಂದರೆ ಇವಾಗ ನೀವು ನೋಡಿದಂಗೆ ಕೆಲವೊಂದು ರಾಮನಗರ ಬೆಲ್ಟ್ ಇರ್ಬೋದು, ಮತ್ತು ಮಂಡ್ಯ ಬೆಲ್ಟ್ ಇರ್ಬೋದು, ಇವೆಲ್ಲ ಸ್ವಲ್ಪ JDS ಸಂಬಂಧಪಟ್ಟಂಗೆ ಇರುತ್ತೆ. ಸಪೋಸ್ ಹಾಸನ್ ಇರ್ಬೋದು, ಇವೆಲ್ಲ. ಸೊ ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ BJPಗೆ ಹೆಲ್ಪ್ ಆಗೇ ಆಗುತ್ತೆ ಮೇಡಮ್. ಓಕೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಟಿಕೆಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಗೊಂದಲ ಕೂಡ ಆಗ್ಬೋದು. ಯಾಕಂದ್ರೆ ಒಂದೊಂದು ಕಡೆ ಈಗ ಎಕ್ಸಾಂಪಲ್ ಮಂಡ್ಯ ಅಂತ ತೆಗೆದುಕೊಂಡ್ರೆ ಇದು BJPಯಿಂದ JDS ಇಂದ ಕೂಡ ತಮಗೆ ಸೀಟ್ ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಗೊಂದಲ ಕೂಡ ಆಗ್ಬೋದಲ್ವಾ? ಗೊಂದಲ ಯಾವ ಪಕ್ಷದಲ್ಲಿಲ್ಲ ಮೇಡಮ್, ಎಲ್ಲ ಪಕ್ಷದಲ್ಲೂ ಇದೆ ಗೊಂದಲ. ಬಟ್ ಅದು ಅವರವರ ಹೈಯರ್ ಅಥಾರಿಟಿ ಮೇಲೆ ಇರೋದು. ಬಟ್ ಓವರಾಲ್ ಗೊಂದಲ ಆದ್ರೂ ಕೊನೆಗೆ ಒಂದು ಡಿಸಿಷನ್ ಬರಲೇಬೇಕಲ್ಲ. ಆ ಡಿಸಿಷನ್ ಬಂದೇ ಬರುತ್ತೆ ಗ್ಯಾರಂಟಿ 100%. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಹೇಗಿದೆ? ನೀವೇ ನೋಡ್ತಾ ಇದ್ದೀರಲ್ಲ ಮೇಡಮ್, ಕಾಂಗ್ರೆಸ್ ಆಡಳಿತ ಫಸ್ಟ್ ಆಫ್ ಆಲ್ ಫ್ರೀ ಕೊಟ್ಟಿರೋದ್ರಿಂದ ಒಂದು ಟ್ರಾವೆಲ್ ಮಾಡೋದಾಗಿರ್ಬೋದು. ಆ್ಯಕ್ಚುಲಿ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್. ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಇದನ್ನು ನಾನು ಅನುಭವಿಸಿದ್ದೀನಿ. ಯಾಕಂದರೆ ಈ ಫ್ರೀ ಇರೋ ಒಂದು ಕಾರಣದಿಂದ, ಮೇ ಬಿ ಬೇರೆ ಯಾವ್ದು ಫ್ರೀ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಈ ಬಸ್ಸಿಗೆ ಒಂದು ಫ್ರೀ ಕೊಟ್ಟಿರೋ ಕಾರಣದಿಂದ ನಾವು ರೆಗ್ಯುಲರ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಪ್ರತಿಯೊಂದಕ್ಕೆ ಹೋದಾಗಲೂ ರಸ್ಸು, ಸೊ ಸೀಟ್ ಸಿಗಲ್ಲ. ಸೊ ಮೇಜರ್ ಅಂದರೆ ಎಕ್ಸಾಂಪಲ್ ನಾನು ಹೇಳ್ತಾ ನನ್ನ ವೈಯಕ್ತಿಕ ವೃತ್ತಿಲಿ ನಾನು ಹೇಳ್ತಾ ಇರೋದು. ಮೋರ್ ದೆನ್ ನಾನು ಟ್ರಾವೆಲ್ ಮಾಡೋದ್ರಿಂದ ಸೊ ಈ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಫ್ರೀ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅನ್ಕೊಳ್ತೀನಿ ಮೇಡಮ್. ಓಕೆ, ಹಾಗಾದ್ರೆ ಫ್ರೀ ಅನ್ನ ಜನರಿಗೆ ಕೊಡೋದು ಸರಿನಾ ತಪ್ಪಾ ಸರ್? ನನ್ನ ಪ್ರಕಾರ ತಪ್ಪು ಮೇಡಮ್, ತಪ್ಪು. ದುಡಿಯೋಂಥ ವ್ಯಕ್ತಿಗಳನ್ನ ಸೋಂಬೇರಿ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ಆಲ್ಟರ್ನೇಟ್ ಇತ್ತು, ಶಿಕ್ಷಣ ಇತ್ತು, ಅದನ್ನು ನೋಡ್ಬೋದಾಯ್ತು. ಕಾನೂನು ವ್ಯವಸ್ಥೆಗಳಲ್ಲಿತ್ತು, ಹಾಸ್ಪಿಟಲ್ ಇತ್ತು, ಬೇರೆ ಸುಮಾರಿತ್ತು ಸೆಕ್ಟರ್. ಫ್ರೀ ಕೊಡೋಂಥ ಸೆಕ್ಟರ್ ಸುಮಾರಿದೆ. ಆ ಸೆಕ್ಟರಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಅವರವರು ಡಿಸಿಷನ್. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಆ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೂ ಕೂಡ ತಂದಿದೆ. ಹಾಗಾಗಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಆ ಗ್ಯಾರಂಟಿಗಳನ್ನ ನಂಬಿಕೊಂಡು ಕರ್ನಾಟಕದ ಜನರು ಕಾಂಗ್ರೆಸ್ಗೆ ಮತ ಹಾಕ್ಬೋದಾ? ಮೇಡಮ್, ಜನ ಬುದ್ಧಿವಂತರು ಇದ್ದಾರೆ ಮೇಡಮ್. ಎಲ್ಲ ಫ್ರೀ ಮೇಲೆ ಡಿಪೆಂಡ್ಸ್ ಆಗಲ್ಲ. ಕೆಲವೊಂದು ಸೆಕ್ಟರಲ್ಲಿ ನೀವು ಹೇಳ್ದಂಗೆ ಕೆಲವೊಂದು ಪರ್ಸೆಂಟೇಜು ಆ ಫ್ರೀನ ನಂಬ್ಕೊಂಡು ವೋಟ್ ಹಾಕ್ತಾರೆ. ಇನ್ನು ಕೆಲವರು ಇವಾಗಿನ ಇದರಲ್ಲಿ ಎಜುಕೇಟೆಡ್ಸು ಇದ್ದಾರೆ. ಸೊ ಏನು ಮಾಡಬೇಕು, ಮುಂದೆ ನಾವು ಯಾರನ್ನ ಆಯ್ಕೆ ಮಾಡಬೇಕು,
ನಮ್ಮ ಮುಂದೆ ಇವಾಗ ಎಲ್ಲ ದುಡ್ಡಿಗೋಸ್ಕರನೇ ಆಯ್ಕೆ ಮಾಡೋ ಪರಿಸ್ಥಿತಿ ಇಲ್ಲ ಈಗ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ. ಸೊ ಮುಂದೆ ನೋಡೋಣ ಮೇಡಮ್. ಬಟ್ ಜನ ಚೇಂಜ್ ಆಗ್ತಾರೆ ಮೇಡಮ್. ಈ ಕೆಲವೊಂದು ದಿವಸಗಳಲ್ಲಿ ನೋಡಿರೋ ಈ ಫ್ರೀ ಇದನ್ನೆಲ್ಲ ನೋಡಿ ಚೇಂಜ್ ಆಗೇ ಆಗ್ತಾರೆ ಮೇಡಮ್. ಅಟ್ಲೀಸ್ಟ್ ಮೇಜರ್ ಕ್ಯಾಟಗರಿಲಿ ಚೇಂಜ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಓಕೆ, ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ. ಈಗ ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಅನಂತಕುಮಾರ್ ಅವರ ಏನು ಸೇವೆಯನ್ನ ಪರಿಗಣಿಸಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಈ ಬಾರಿ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಉತ್ತಮ ಅನ್ಸುತ್ತೆ ಸರ್? ನನ್ನ ಪ್ರಕಾರ ಹೆಂಗಿದ್ದಾರೆ ತೇಜಸ್ವಿ ಸೂರ್ಯ ಅವ್ರಿಗೆ ಕೊಡಬೇಕು. ಯಾಕಂದರೆ ಅವರು ಇನ್ನೂ ನೆಕ್ಸ್ಟ್ ಒಂದು ಫಸ್ಟ್ ಆಫ್ ಆಲ್ ಈಸ್ ಎಜುಕೇಟೆಡ್, ಈಸ್ ಅ ಲಾ. ಸೊ ಅವರಿಗೆ ಒಂದು ಐಡಿಯಾ ಇದೆ ಏನು ಮಾಡಬೇಕು. ಈ ಡೆವಲಪ್ಮೆಂಟ್ ಅಂದರೆ ಬರೀ ನಾನು ರೋಡ್ ರೆಡಿ ಮಾಡೋದು, ಇನ್ನೊಂದು ಗ್ರೌಂಡ್ ರೆಡಿ ಮಾಡೋದು, ಇದೊಂದೇ ಡೆವಲಪ್ಮೆಂಟ್ ಅಲ್ಲ. ನಮ್ಮದು ಎಕನಾಮಿಕಲಿ ಬಿಲ್ಡ್ ಆಗಬೇಕು. ಅದನ್ನು ಬಿಲ್ಡ್ ಮಾಡಬೇಕಂದ್ರೆ ಕಂಪಲ್ಸರಿ ಯೂತ್ ಬರಲೇಬೇಕು. ಆ ಯೂತಲ್ಲಿ ಯಾಕಂದರೆ ಇವಾಗಿನ ತಿಳಿದ ಪ್ರಕಾರ BJP ಯಾವತ್ತು ಹಿಂದೆ ಇವರಿದ್ದರು ಅವ್ರಿಗೋಸ್ಕರ ಮುಂದೆ ಕೊಡೋಣ ಈ ಥರ ಬರ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಇವಾಗ ಸ್ವಲ್ಪ BJPಲಿ ಯೂತ್ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದೇ ಥರ ಯೂತ್ ಬಂದರೆ ಒಳ್ಳೇದು ಮೇಡಮ್. ಓಕೆ, ಈಗ ಗೋವಿಂದರಾಜ್ ನಗರ ವಿಚಾರಕ್ಕೆ ಬಂದ್ರೆ MLA ಪ್ರಿಯಾ ಕೃಷ್ಣ ಅವರು ಕೆಲಸಗಳನ್ನ ಮಾಡ್ತಿದಾರಾ ಮಾಡ್ತಿಲ್ವಾ, ಹೇಗೆ ಅಭಿವೃದ್ಧಿ ಕೆಲಸಗಳು ಈ ಒಂದು ಕ್ಷೇತ್ರದಲ್ಲಿ ಆಗ್ತಿದ್ಯಾ? ಮೇಡಮ್ ನಾನು ಅದನ್ನೇ ಹೇಳಿದ್ದು, ಫಾರ್ ಯಂಗ್ ಎಲ್ಲಿ ಹೆಂಗೆ ಬರ್ತಾರೆ ಅಲ್ಲಿ ಡೆವಲಪ್ಮೆಂಟ್ ಇದೆ. ಸೊ ಹಂಗಾಗಿ ನಾನು ಆ್ಯಕ್ಚುಲಿ ಗೋವಿಂದರಾಜ್ ನಗರ ಕ್ಷೇತ್ರ ಅಲ್ಲ, ಸೊ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮೇಡಮ್. ಓಕೆ, ತಮ್ಮ ಕ್ಷೇತ್ರ ಯಾವುದು ಸರ್? ನಂದು ಬಿನ್ನಿಪೇಟೆ ಕ್ಷೇತ್ರ ಮೇಡಮ್. ಯಾವುದು? ಬಿನ್ನಿಪೇಟೆ ಕ್ಷೇತ್ರ. ಬಿನ್ನಿಪೇಟೆ ಕ್ಷೇತ್ರ. ಓಕೆ, ಇದು ಬೆಂಗಳೂರಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಸರ್ ಹಾಗಾದ್ರೆ? ಮೋಸ್ಟ್ ಆಫ್ ಆಲ್ ಆಗ್ತಾ ಇದೆ ಮೇಡಮ್, ಒಂದು ಲೆವೆಲ್ಗೆ ಆಗ್ತಿದೆ. ಇನ್ನು ಮುಂದೆ ನೋಡ್ಬೇಕು ಮೇಡಮ್ ಏನಾಗುತ್ತೆ. ಹೋಗ್ತಾ ಇದೆ. ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾರ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಸರ್? ಬೆಂಗಳೂರು ಇದಕ್ಕೆ ನಾವು ನೋಡಿದ್ರೆ ಸೆಂಟ್ರಲ್ಲು ಮೋದಿ ಅವ್ರಿಗೆ ಹಾಕೋದು. ಓಕೆ, ಹಾ, ಮೋದಿ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅವರೇ. ಓಕೆ, ಹಾ, ಇಲ್ಲಿ ಕಾಂಗ್ರೆಸ್ ಇರಬೇಕು, ಅಲ್ಲಿ BJP ಇರಬೇಕು. ಓಕೆ. ಈಗ ಬೆಂಗಳೂರು ದಕ್ಷಿಣದಲ್ಲಿ ಹಾಲಿ ಸಂಸದರು BJP ಅವರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿಸ್ತಿದಾರಾ ಹೇಗೆ? ಮಾಡಿಸ್ತಾರೆ ಮೇಡಮ್, ಪರವಾಗಿಲ್ಲ. ಅವ್ರ ಏಜ್ಗೆ ಅವ್ರು ಬಂದ್ರೇನೆ ಒಳ್ಳೇದು. ಬಟ್ ನೀವು ಕಾಂಗ್ರೆಸ್ ಬರ್ಬೇಕು ಅಂತ ಹೇಳಿದ್ರಿ, ಹಾಗಾದ್ರೆ ಜನ ಏನಾದ್ರೂ ಬದಲಾವಣೆ ಕೇಳ್ತಾ ಇದಾರಾ? ಬದಲಾವಣೆ ಕೇಳ್ತಾರೆ ಅಂದ್ರೆ ಅಲ್ಲಿ ಮೋದಿನೇ ಬೆಸ್ಟು, ಓಕೆ, ಇಲ್ಲಿ ಕಾಂಗ್ರೆಸ್ ಇರಬೇಕು. ಓಕೆ, ಎರಡು ಕಡೆನೂ ಕೆಲಸ ಮಾಡ್ತಾರೆ. ಓಕೆ, ಎರಡು ಕಡೆನೂ BJP ಇದ್ರೆ ಕೆಲಸ ಮಾಡಲ್ಲ. ಓಕೆ. ಬಟ್ ಈಗ ಬೆಂಗಳೂರು ಸೌತ್ ಏನಿದೆ BJP ಭದ್ರಕೋಟೆ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಇರ್ಬೋದು, ಆಮೇಲೆ ತೇಜಸ್ವಿನಿ ಅನಂತಕುಮಾರ್ ಅವ್ರು ಇರ್ಬೋದು, ವಿಜಯ್ ಕುಮಾರ್ ಸರ್ ಇರ್ಬೋದು. ಸೊ ಈಗ ತೇಜಸ್ವಿ ಸೂರ್ಯ ಅವರು. ಸೊ ಹಾಗಾಗಿ BJP ಇಲ್ಲಿ ಗೆಲುವು, ಇದು ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಸ್ವಲ್ಪ ಕಷ್ಟ ಆಗತ್ತಲ್ವಾ? ಕಾಂಗ್ರೆಸ್ ಇಲ್ಲಿ ಗೆಲುವು ಕಷ್ಟ ಅಲ್ವಾ ಬೆಂಗಳೂರು ಸೌತ್ ಅಲ್ಲಿ? ಇಲ್ಲ ಮೇಡಮ್, ನೋಡೋಣ. ಇಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ, ಅಕಸ್ಮಾತ್ ಏನಾದ್ರು ಬೆಲ್ಟ್ ಚೇಂಜ್ ಆಗ್ಬೋದು. ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಕೆಲಸ ಆಗ್ಬೇಕಲ್ಲ. ಇವಾಗ ಇಲ್ಲೇನಾದ್ರೂ BJP ಬಂದ್ರೆ ಇಲ್ಲಿ ಸ್ಯಾಂಕ್ಷನ್ ಮಾಡಲ್ಲ ಇವರು. ಅದಕ್ಕೆ ನೋಡೋಣ, ಇಲ್ಲಿ ಬಂದ್ರು ಕಾಂಗ್ರೆಸ್ ಬೆಸ್ಟ್, ಅಲ್ಲಿ ಏನಿದ್ರು BJP. ಓಕೆ, ಈಗ ಕಾಂಗ್ರೆಸ್ ಸ್ಟೇಟ್ ಅಲ್ಲಿ ಅಧಿಕಾರದಲ್ಲಿದೆ, ಹೇಗಿದೆ ಆಡಳಿತ ಎಲ್ಲ ಚೆನ್ನಾಗಿದ್ಯಾ ಹೇಗೆ ಸರ್? ಏನ್ BJP ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇನೆ. ಏನ್ ಬಂದ್ರು ಅವ್ರವ್ರು ಮಾಡೋದ್ ಮಾಡೇ ಮಾಡ್ತಾರೆ. ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು, ಬಡವ್ರಿಗೆ ಹೆಲ್ಪ್ ಆಗ್ಬೇಕು. ಓಕೆ, ಈಗ ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಕಾಂಗ್ರೆಸ್, ಅದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಪಂಚ ಗ್ಯಾರಂಟಿ ನಾವು ಅನ್ಭೋಗ್ಸಿಲ್ಲ, ಕೆಲವ್ರು ಇಲ್ದಿದ್ದವ್ರಿಗೆ ಪರವಾಗಿಲ್ಲ. ನಾವೆಲ್ಲೂ ಹೋಗಲ್ವಲ್ಲ, ಅದೆಲ್ಲ ನಾವೇನು ಅನ್ಭೋಗ್ಸಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಯಾರಿಗಾದ್ರೂ 2,000 ರೂಪಾಯಿ ಬರ್ತಾ ಇದೆಯಾ? ಗೃಹಲಕ್ಷ್ಮಿ ನಾವ್ ಇಸ್ಕೊಂತ ಇಲ್ಲ ಮೇಡಮ್. ಓಕೆ, ಗೃಹ ಜ್ಯೋತಿ ಕೂಡ ಬರ್ತಾ ಇಲ್ಲ, ಫ್ರೀ ಕರೆಂಟ್ ಒಂದು ಉಪಯೋಗಿಸ್ಕೊಂತ ಇಲ್ಲ. ಕಷ್ಟ ಪಡ್ತೀರಿ, ತಿಂತೀರಿ. ಏನು ಇಲ್ದಿರೋರ್ಗಾಗ್ಲಿ, ನಾವು ಸುಮ್ನೆ ಇಸ್ಕೊಂಡು ಪಾಪ ಅವ್ರಿಗೆ ಇಲ್ದಿದಂಗ ಆಗಲ್ವಾ? ಓಕೆ, ಬಡವರಿಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಹೆಲ್ಪ್ ಆಗತ್ತೆ ಅವ್ರಿಗೆ ಆಗ್ಲಿ, ಅವ್ರವ್ರ ಇದಕ್ಕೆ ಹೆಲ್ಪ್ ಆಗೋರ್ಗಾಗ್ಲಿ. ನಿಮ್ ಪ್ರಕಾರ ಕಾಂಗ್ರೆಸ್ನ ಆಡಳಿತ ವೈಖರಿ ಮತ್ತೆ ಈ ಗ್ಯಾರಂಟಿಗಳಿಂದ ಈ ಬಾರಿ ಹೆಚ್ಚು ಸೀಟ್ ಬರುತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತೀರಾ? ನಾವು 50 ವರ್ಷದಿಂದ ನಮ್ಮ ಏಜ್ ತಕ್ಕಂತೆ ನಾವು ಬುದ್ಧಿ ಬಂದಂಗಿಂದ ಕಾಂಗ್ರೆಸ್ ಏನ್ ಹೇಳಿ ಆಗ್ಲಿಂದ. ಆದ್ರೆ ಮೋದಿಜಿ ಬಂದ್ಮೇಲೆ ನಾವು ಸೆಂಟ್ರಲ್ ಅವ್ರಿಗೆ ಹಾಕೋದು, ಸ್ಟೇಟ್ ಕಾಂಗ್ರೆಸ್ಗೆ ಹಾಕೋದು MLA. ಈಗ ಕಾಂಗ್ರೆಸ್ ಅನ್ನ ಎಲ್ಲಾನು ಕೂಡ ಸೋಲಿಸಬೇಕು ಅಂತ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ ಎಲೆಕ್ಷನ್ಗಾಗಿ. ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಮೈತ್ರಿ ಬಗ್ಗೆ ಅವ್ರವ್ರಿಗಿದು ಮೇಡಮ್ ಒಪಿನಿಯನ್, ನಾವೇನ್ ಕೇಳಕ್ ಹೋಗಲ್ಲ. ಏನ್ ಮಾಡ್ತಾರೋ ಒಳ್ಳೇದ್ ಮಾಡ್ಲಿ, ಇಬ್ರು ಸೇರಿ ಒಳ್ಳೇದ್ ಮಾಡ್ಲಿ. ಈಗೇನು 28 ಲೋಕಸಭಾ ಕ್ಷೇತ್ರ ಇದೆ ರಾಜ್ಯದಲ್ಲಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಸರ್? ನನ್ಗೆ 25 ಸೀಟ್ ಗ್ಯಾರಂಟಿ BJP ಬರುತ್ತೆ. BJP 25 ಬಂದೇ ಬರುತ್ತೆ. ಉಳಿದಿದ್ದು ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ ಅದೇ ಮಾಮೂಲಿ, ನೋಡೋಣ. ಮೋದಿಜಿ ನೋಡಿ ಓಟ್ ಹಾಕ್ತಾರೆ, ನೋಡ್ಬೇಕೇನಂತ. ಮೋದಿ ಅಲೆ ಹಾಗಾದ್ರೆ ಈ ಬಾರಿ ಕೂಡ ಇದೆ ಅಂತ ಹೇಳ್ತೀರಾ? ಒಳ್ಳೇದ್ ಮಾಡ್ತಾ ಇದಾರೆ, ನೋಡೋಣ.
ಏನೆಲ್ಲ ಕೆಲಸಗಳು ಒಳ್ಳೇದು ಅಂತ ಹೇಳ್ತೀರಾ ಸರ್ ನೀವು? ಏನು ಒಳ್ಳೇದೇನು ಅಂದರೆ ಸಾಲ ಇಲ್ಲ, ಸಾಲ ಗಿಲ್ಲ ಮಾಡಿಲ್ಲ. ದೇಶ ಒಂಥರ ಇವಾಗೇನು ಶ್ರೀಲಂಕಾ ಪಾಕಿಸ್ತಾನ ಆ ಥರ ಎಲ್ಲ ಆಗಿಲ್ವಲ್ಲ, ಚೈನಾ ಥರ ಏನು ಆಗಿಲ್ವಲ್ಲ. ಒಂದು ಸ್ಟ್ಯಾಂಡರ್ಡಾಗಿ ಇಕ್ಕೋರೆ, ಒಳ್ಳೆ ಕೆಪಾಸಿಟಿ ಇದೆ ಅವ್ರಿಗೆ. ಅವರು ಆಮೇಲೆ ಆದಿತ್ಯನಾಥ್ ಅವರು ಬಂದರೆ ಒಂಥರ ಒಳ್ಳೇದು ಅಂತ. ಓಕೆ ಸರ್, ಥ್ಯಾಂಕ್ ಯು. ಅಜ್ಜಿ ಮೋದಿ ಅವರು ಸಿಕ್ಕಿದ್ದಾರೆ. ಅವರು ನರೇಂದ್ರ ಮೋದಿ ಅವರು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾರತದ ಭಾಗ್ಯ ವಿಧಾತ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಓಕೆ, ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹೇಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ? ದಯವಿಟ್ಟು ಮಾನ್ಯ ಅದಕ್ಕೂ ಓಕೆ ಆಗುತ್ತೆ. ಪ್ಲಸ್ ಮೇಲೆ ಫಾದರ್ ಆಫ್ ದ ಇದು ಬಡಿ ಅನ್ನಂಗೆ ಅಲ್ಲಿಗೂ ಆಗುತ್ತೆ, ಗ್ರ್ಯಾಂಡ್ ಫಾದರ್.